ಆ ಖ್ಯಾತ ಗಾಯಕ ಲೈವ್ನಲ್ಲೇ ಅಭಿಮಾನಿಗೆ ಮುತ್ತು ಕೊಟ್ಟೇ ಬಿಟ್ಟ. ಸೆಲ್ಫಿಗೆ ಬಂದ ಮಹಿಳೆಗೆ ಚುಂಬಿಸಿದ ಗಾಯಕ. ಹಾಗಾದ್ರೆ ಆ ಗಾಯಕ ಯಾರು? ಯಾರಿಗೆ ಚುಂಬಿಸಿದ್ದು? ಅಭಿಮಾನಿ ತುಟಿಗೆ ಮುತ್ತು ಕೊಡುವ ದೃಶ್ಯ ಈಗ ವೈರಲ್ ಆಗಿದೆ. ನಿಮಗೆಲ್ಲ ಪರಿಚಯ ಇರುವ ಒಬ್ಬ ಖ್ಯಾತ ಗಾಯಕ, ತುಂಬಾ ಜನ ಸೇರಿದ್ದಂತಹ ಬೃಹತ್ ಪ್ರೋಗ್ರಾಮ್ ಅದು ಲೈವ್ ಆಗ್ತಾ ಇತ್ತು. ಅಭಿಮಾನಿಗಳು ಬರ್ತಾ ಇದ್ರು, ಗಾಯಕನ ಜೊತೆ ಮಾತನಾಡೋದಕ್ಕೆ ಅಭಿಮಾನಿಗಳು ಬರ್ತಾ ಇದ್ರು. ಆ ಗಾಯಕ ಬೇರಾರು ಅಲ್ಲ, ಉದಿತ್ ನಾರಾಯಣ್. ಬಂದ ಅಭಿಮಾನಿಯ ತುಟಿಗೆ ಮುತ್ತು ಕೊಟ್ಟಿದ್ದಾರೆ. ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಸೆಲ್ಫಿಗೆ ಬಂದ ಮಹಿಳೆಗೆ ಚುಂಬಿಸಿದ್ದ ಗಾಯಕ ಅಭಿಮಾನಿ ತುಟಿಗೆ ಮುತ್ತು ಕೊಡುವ ದೃಶ್ಯ ಈಗ ವೈರಲ್ ಆಗಿದೆ. ಜನ ನೋಡ್ತಾ ಇದ್ರು ಆ ಲೈವ್ ಪ್ರೋಗ್ರಾಮ್ ಅನ್ನ. ನೋಡ್ತಿದ್ದ ಹಾಗೆ ತುಟಿಗೆ ಮುತ್ತು ಕೊಟ್ಟ ಗಾಯಕ. ಆ ಗಾಯಕನ ನಡೆಗೆ ನೆಟ್ಟಿಗರಿಂದ ತೀವ್ರ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಆ ಗಾಯಕ ಬೇರೆ ಯಾರೂ ಅಲ್ಲ, ಉದಿತ್ ನಾರಾಯಣ್, ಖ್ಯಾತ ಗಾಯಕ. ಆ ಗಾಯಕ ಲೈವ್ನಲ್ಲೇ ಅಭಿಮಾನಿಗೆ ಮುತ್ತು ಕೊಟ್ಟೇ ಬಿಟ್ಟ. ಜನ ನೋಡ್ತಿದ್ದ ಹಾಗೆ. ಸೆಲ್ಫಿಗೆ ಬಂದ ಮಹಿಳೆಗೆ ಚುಂಬಿಸಿದ್ದ ಗಾಯಕ ಚುಂಬಿಸ್ತಾರೆ. ಸಾವಿರಾರು ಜನ ಸೇರಿದ್ದಂತಹ ಒಂದು ಪ್ರೋಗ್ರಾಮ್ ಅದು. ಆ ಪ್ರೋಗ್ರಾಂನಲ್ಲಿ ಸಾಕಷ್ಟು ಜನ ಸೇರಿದ್ರು. ಅಭಿಮಾನಿಗಳು ಕೂಡ ಗಾಯಕನನ್ನ ನೋಡೋದಕ್ಕೆ, ಗಾಯಕನ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇದ್ರು. ಜನ ನೋಡ್ತಿದ್ದ ಹಾಗೆ ಆ ಅಭಿಮಾನಿಯ ತುಟಿಗೆ ಮುತ್ತನ್ನ ಕೊಟ್ಟೇ ಬಿಟ್ರು ಉದಿತ್ ನಾರಾಯಣ್. ಒಬ್ಬ ಖ್ಯಾತ ಗಾಯಕ ಲೈವ್ ಪ್ರೋಗ್ರಾಮ್ನಲ್ಲಿ ಈ ರೀತಿ ಮಾಡಬಹುದಾ ಅಂಥೇಳಿ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಸಿನಿಮಾ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ಗಾಯನ ಮಾಡಿದ್ದ ಉದಿತ್ ನಾರಾಯಣ್ ಎಡವಿದ್ದು ಲೈವ್ ಪ್ರೋಗ್ರಾಮ್ನಲ್ಲಿ. ಅರವತ್ತೊಂಬತ್ತು ವರ್ಷದ ಗಾಯಕ ಉದಿತ್ ನಾರಾಯಣ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಗುಜರಾತಿ ಹೀಗೆ ಸಾಕಷ್ಟು ಭಾಷೆಯ ಸಿನಿಮಾಗಳಲ್ಲಿ ಹಾಡು ಹೇಳಿದರು. ಈಗ ಅವರು ಮುತ್ತಿಡುವಂತಹ ವಿಡಿಯೋ ವೈರಲ್ ಆಗಿದೆ. ನೆಟ್ಟಿಗರಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗಿದೆ. ಒಂದಷ್ಟು ಜನ ಇದು AI ನಿಂದ ಕ್ರಿಯೇಟ್ ಮಾಡಲಾದ ವಿಡಿಯೋ ಎಂದು ಹೇಳಲಾಗ್ತಾ ಇತ್ತು. ಮುತ್ತು ಕೊಡುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅಪ್ಪು ಸಿನಿಮಾ ಸೇರಿದಂತೆ ಹಲವು ಕನ್ನಡ ಸಿನಿಮಾಗಳಲ್ಲಿ ಗಾಯನ ಮಾಡಿದ್ದ ಗಾಯಕ 69 ವರ್ಷದ ಉದಿತ್ ನಾರಾಯಣ್ ಹಿಂದಿ, ತೆಲುಗು, ಕನ್ನಡ, ತಮಿಳು, ನೇಪಾಳಿ ಸೇರಿ ಹಲವು ಭಾಷೆಯಲ್ಲಿ ಹಾಡಿದ್ದಾರೆ. ಅಕ್ಷಯ್ ಕುಮಾರ್ ನಟನೆಯ ಚಿತ್ರದ ಹಾಡು ಹಾಡುವಾಗ ನಡೆದಂತಹ ಘಟನೆ ಇದು. ಕೆಲವರು ಇದನ್ನ AI ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು. ಆದರೆ ಇದು AI ತಂತ್ರಜ್ಞಾನನೂ ಅಲ್ಲ, EA ತಂತ್ರಜ್ಞಾನನೂ ಅಲ್ಲ. ಉದಿತ್ ನಾರಾಯಣ್ ಲೈವ್ ಪ್ರೋಗ್ರಾಂನಲ್ಲಿಯೇ ಅಭಿಮಾನಿಯ ತುಟಿಗೆ ಚುಂಬಿಸಿದ್ದು ಅಸಲಿ ದೃಶ್ಯ. ಹಾಗಾಗಿ ಈ ರೀತಿಯ ನಡೆಗೆ ನೆಟ್ಟಿಗರಿಂದ ಆಕ್ರೋಶಗಳು ವ್ಯಕ್ತವಾಗಿದೆ. ಹಾಗಾದರೆ ಇದು ಒಬ್ಬ ಗಾಯಕ ಮಾಡಬಹುದಾಗಿದ್ದ ಕೆಲಸನ? ಅಭಿಮಾನಿಯೊಬ್ಬರು ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಉದಿತ್ ನಾರಾಯಣ್ ಹತ್ರ ಬರ್ತಾರೆ. ಸೆಲ್ಫಿ ತೆಗೆಯುವಂತಹ ಹೊತ್ತಲ್ಲಿ ಉದಿತ್ ನಾರಾಯಣ್ ಕಪಾಲಕ್ಕೆ ಆ ಅಭಿಮಾನಿ ಮುತ್ತು ಕೊಡೋದಕ್ಕೆ ಪ್ರಯತ್ನ ಪಟ್ಲು. ತಕ್ಷಣ ಉದಿತ್ ನಾರಾಯಣ್ ತಿರುಗಿದ್ರು. ಆ ತಿರುಗಿ ತಾಗಿದ್ದು ತುಟಿಗೆ. ಅಲ್ಲೊಂದು ಆಕಸ್ಮಿಕ ಚುಂಬನದ ಘರ್ಷಣೆಯಾಯಿತು. ಅದಾದ ನಂತರ ಆ ವಿಡಿಯೋ ವೈರಲ್ ಆಗಿದೆ. 69 ವರ್ಷದ ಉದಿತ್ ನಾರಾಯಣ್